ಭಾರತವು ವೈವಿಧ್ಯತೆಯ ದೇಶ. ಇಲ್ಲಿ ಭೇಟಿ ನೀಡಲು ಹಲವಾರು ಸ್ಥಳಗಳಿವೆ. ಈ ಸ್ಥಳಗಳಲ್ಲಿರುವ ಅನೇಕ ದೇವಾಲಯಗಳು ಮತ್ತು ಗುರುದ್ವಾರಗಳು ಅತ್ಯಂತ ಸುಂದರವಾಗಿಯೂ ಇವೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಕೂಡ ಹೊಂದಿವೆ. ಭಾರತ ದೇಶದಲ್ಲಿನ 2 ಸ್ವರ್ಣ ದೇವಾಲಯಗಳಿವೆ. ಅದರಲ್ಲಿ ಒಂದು ಉತ್ತರ ದಿಕ್ಕಿನಲ್ಲಿದ್ದರೆ ಮತ್ತೊಂದು ದಕ್ಷಿಣದ ದಿಕ್ಕಿಗೆ ಇದೆ. ಉತ್ತರದ ದಿಕ್ಕಿನಲ್ಲಿರುವ ದೇವಾಲಯವು ಪಂಜಾಬ್ ರಾಜ್ಯದಲ್ಲಿನ ಅಮೃತಸರದಲ್ಲಿದೆ. ದಕ್ಷಿಣದ ದಿಕ್ಕಿನಲ್ಲಿರುವ ತಮಿಳುನಾಡು ರಾಜ್ಯದಲ್ಲಿನ ವೆಲ್ಲೂರಿನಲ್ಲಿದೆ. ಈ 2 ದೇವಾಲಯಗಳು ಸ್ವರ್ಣ ದೇವಾಲಯವಾದರೂ ಕೂಡ ದೇವರು ಮಾತ್ರ ಬೇರೆ ಬೇರೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಇವಾಗ ನಾವು ಹೇಳ್ತಿರೋದು ಉತ್ತರ ದಿಕ್ಕಿನಲ್ಲಿರುವ ಪಂಜಾಬ್ ರಾಜ್ಯದಲ್ಲಿನ ಅಮೃತಸರದ ದೇವಾಲಯ ಬಗ್ಗೆ. ಅಮೃತಸರ ಆ ಹೆಸರು ಗೋಲ್ಡನ್ ಟೆಂಪಲ್ನಲ್ಲಿನ ಪವಿತ್ರವಾದ ಸರೋವರದಿಂದ ಹೆಸರು ಬಂದಿದೆ. ಅಮೃತಸರ ಸ್ವರ್ಣ ದೇವಾಲಯವು ಸಿಖ್ಖರ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಪ್ರತಿದಿನ ಸಾವಿರಾರು ಮಂದಿ ಸಿಖ್ ಧರ್ಮದ ಪ್ರಜೆಗಳು ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಸಂದರ್ಶಕರು ಅಥವಾ ಪ್ರವಾಸಿಗರು ಸರೋವರದ ಮಧ್ಯೆ ನಿರ್ಮಾಣ ಮಾಡಿದ ಈ ದೇವಾಲಯದ ವೈಭವ ಕಾಣಲು ಭೇಟಿ ನೀಡುತ್ತಿರುತ್ತಾರೆ. ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇದನ್ನು ಗೋಲ್ಡನ್ ಟೆಂಪಲ್ ಅನ್ನು ಶ್ರೀ ಹರ್ಮಂದಿರ್ ಸಾಹಿಬ್ ಎಂದು ಕರೆಯುತ್ತಾರೆ. ಸ್ವರ್ಣ ದೇವಾಲಯದ ಬಳಿ ಅಮೃತ ಸರೋವರ ಎಂದು ಕರೆಯಲ್ಪಡುವ ಒಂದು ಕೊಳವಿದೆ. ಈ ಕೊಳದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಗೆ ಆಧ್ಯಾತ್ಮಿಕ ಪ್ರಯೋಜನಗಳು ಸಹ ಸಿಗುತ್ತವೆ. ಗೋಲ್ಡನ್ ಟೆಂಪಲ್ನಲ್ಲಿ ಪ್ರತಿದಿನ ಊಟ ಸಹ ಬಡಿಸಲಾಗುತ್ತದೆ. ಇಲ್ಲಿ ನಡೆಯುವ ಗುರುಕಾಲ್ ಲಂಗರ್ ಸೇವೆಯಿಂದಾಗಿ ವಿಶ್ವದಲ್ಲೇ ಅತಿ ದೊಡ್ಡದಾದ ಉಚಿತ ಅಡುಗೆ ಮನೆಯೆಂದು ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ಪ್ರತಿದಿನ 1,00,000 ಭಕ್ತರು ಊಟ ಮಾಡುತ್ತಾರೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ಸಂಖ್ಯೆ 1.5ರಿಂದ 2 ಲಕ್ಷವರೆಗೆ ತಲುಪುತ್ತದೆ. ಇಲ್ಲಿನ ವಿಶೇಷತೆ ಎಂದರೆ ಈ ಸೇವೆ ವಾರದ 7 ದಿನಗಳು ಮತ್ತು ದಿನದ 24 ಗಂಟೆಗಳು ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಲಂಗರ್ಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನೋಡುತ್ತಾ ಹೋಗೋಣ. ಲಂಗರ್ನ ಸಂಪ್ರದಾಯ ಮತ್ತು ಉದ್ದೇಶ ಏನೆಂದರೆ, ಈ ಲಂಗರ್ ಅನ್ನು ಗುರುನಾನಕ ದೇವ್ಜಿ 1481ರಲ್ಲಿ ಪ್ರಾರಂಭಿಸಿದರು. ಇದರ ಉದ್ದೇಶವು ಧರ್ಮ, ಜಾತಿ, ವರ್ಗವನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ವ್ಯಕ್ತಿಯು ಒಟ್ಟಿಗೆ ಕುಳಿತು ಸಮಾನವಾಗಿ ಆಹಾರವನ್ನು ಸೇವಿಸಬಹುದೆಂಬುದಾಗಿತ್ತು. ಇದನ್ನು ಸಮಾನತೆ ಮತ್ತು ಸೇವೆಯ ಮನೋಭಾವದ ಸಂಕೇತವೆಂದು ಪರಿಗಣಿಸಲಾಗಿದೆ. ಸ್ವರ್ಣ ದೇವಾಲಯದಲ್ಲಿ 2 ದೊಡ್ಡ ಸಭಾಂಗಣಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿ ಪಾಳಿಯಲ್ಲಿ ಸಾವಿರಾರು ಜನರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಆಹಾರವು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಮತ್ತು ಸೇವೆಯನ್ನು 100 ಸ್ವಯಂ ಸೇವಕರು ಕಾರ್ಯನಿರ್ವಹಿಸುತ್ತಾರೆ. ಕುತೂಹಲಕಾರಿ ಎಂದರೆ ಈ ಸ್ವಯಂ ಸೇವಕರು ವೃತ್ತಿಪರ ಅಡುಗೆಯವರು ಅಥವಾ ಮಾಣಿಗಳಲ್ಲ, ಬದಲಾಗಿ ಭಕ್ತಿಯಿಂದ ಸೇವೆ ಸಲ್ಲಿಸುವ ಸಾಮಾನ್ಯ ಜನರು. ಅವರ ಸಂಖ್ಯೆಯು 100 ಅಡುಗೆ ಮನೆಯೊಳಗೆ ಇದೆ. 100 ಭಕ್ತಿಯಿಂದ ಈ ಅಡುಗೆ ಮನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅಂದರೆ ಈ ಅಡುಗೆ ಮನೆಯಲ್ಲಿ ಏನೇನಿದೆ ಅಂದರೆ, ಈ ಪ್ರತಿದಿನ ಸುಮಾರು 100 ಕ್ವಿಂಟಾಲ್ ಗೋಧಿ, 25 ಕ್ವಿಂಟಾಲ್ ದ್ವಿದಳ ಧಾನ್ಯಗಳು, 10 ಕ್ವಿಂಟಾಲ್ ಅಕ್ಕಿ, 5,000 ಲೀಟರ್ ಹಾಲು, 10 ಕ್ವಿಂಟಾಲ್ ಸಕ್ಕರೆ, 5 ಕ್ವಿಂಟಾಲ್ ಶುದ್ಧ ತುಪ್ಪ ಮತ್ತು ತರಕಾರಿಗಳನ್ನು ಬಳಸಲಾಗುತ್ತದೆ. 100ಕ್ಕೂ ಹೆಚ್ಚು ಸಿಲಿಂಡರ್ಗಳು ಸಹ ಬಳಸಲಾಗುತ್ತದೆ. 100ಕ್ಕೂ ಹೆಚ್ಚು ಉದ್ಯೋಗಿಗಳು ಅಡುಗೆ ಮನೆಯನ್ನು ನೋಡಿಕೊಳ್ಳುತ್ತಾರೆ. 1 ಗಂಟೆಯಲ್ಲಿ 25,000 ರೊಟ್ಟಿಗಳನ್ನು ತಯಾರಿಸಬಹುದಾದ ವಿಶೇಷ ಯಂತ್ರವನ್ನು ಸಹ ಇಲ್ಲಿ ಇದೆ. ಇದಲ್ಲದೆ ದಾಲ್, ತರಕಾರಿಗಳು ಮತ್ತು ಖೀರ್ ಅನ್ನು ದೊಡ್ಡ ಪಾತ್ರೆಗಳಲ್ಲಿ ತಯಾರಿಸಲಾಗುತ್ತದೆ. ಯಾವುದೇ ಹಣವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಈ ಲಂಗರಿನ ವಿಶೇಷವೆಂದರೆ ಇದನ್ನು ನಡೆಸಲು ಸರ್ಕಾರದಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಯಾರು ದೇವಸ್ಥಾನಕ್ಕೆ ದೇಣಿಗೆ ನೀಡುತ್ತಾರೋ ಅದರಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಜನರು ಹಣ, ಧಾನ್ಯಗಳು, ಹಾಲು, ತುಪ್ಪ ಅಥವಾ ಅವರ ಸೇವೆಗಳನ್ನು ನೀಡುವ ಮೂಲಕ ಕೊಡುಗೆ ನೀಡುತ್ತಾರೆ. ಸಿಖ್ ಧರ್ಮವು ಧ್ವಂಸದ ಸಂಪ್ರದಾಯವನ್ನು ಹೊಂದಿದೆ.
ಅಂದರೆ ಒಬ್ಬರ ಗಳಿಕೆಯ 1/10 ಸೇವೆಗಾಗಿ ದಾನ ಮಾಡುವುದು. ಇದಕ್ಕೆ ಲಕ್ಷಾಂತರ ಜನರು ಕೊಡುಗೆ ನೀಡುತ್ತಾರೆ. ಲಕ್ಷಾಂತರ ಭಕ್ತರು ಊಟ ಸವಿಯುವ ಮೆನು ಮೊದಲೇ ನಿರ್ಧಾರವಾಗಿರುತ್ತದೆ. ಈ ಲಂಗರ್ನಲ್ಲಿ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನರು ಆಹಾರ ಸೇವಿಸುತ್ತಾರೆ. ಭಕ್ತರಿಗೆ ಊಟ ನೀಡುವುದು ಸೇವಕರು ಮಾತ್ರ. ಊಟ ಮಾಡಿದ ನಂತರ ಸಾಲುಗಟ್ಟಿ ನಿಂತಾಗ ಯಂತ್ರದ ಮೂಲಕ ಸಭಾಂಗಣವನ್ನು ತಕ್ಷಣವೇ ಸ್ವಚ್ಛಗೊಳಿಸಲಾಗುತ್ತದೆ. ಇಲ್ಲಿನ ಆಹಾರ ತುಂಬ ರುಚಿಕರವಾಗಿರುತ್ತದೆ. ಆಹಾರ ಮೆನುವನ್ನು ಮೊದಲೇ ನಿರ್ಧರಿಸಲಾಗುತ್ತದೆ. ಕೇವಲ ಆಹಾರವಲ್ಲ, ಒಂದು ಸಂದೇಶ ಕೂಡ ಆಗಿರುತ್ತದೆ. ಈ ಲಂಗರ್ ಕೇವಲ ಹಸಿವನ್ನು ನೀಗಿಸುವುದಿಲ್ಲ, ಬದಲಿಗೆ ಮಾನವೀಯತೆ ಮತ್ತು ಏಕತೆಯ ಸಂದೇಶವನ್ನು ನೀಡುತ್ತದೆ. ಇಲ್ಲಿ ಶ್ರೀಮಂತ, ಬಡ, ಹಿಂದೂ, ಮುಸ್ಲಿಂ, ಭಾರತೀಯ, ವಿದೇಶಿ ಎಲ್ಲರೂ ಒಟ್ಟಿಗೆ ಕುಳಿತು ಅವರವರ ಇಚ್ಛೆಯಂತೆ ಆಹಾರ ಸೇವಿಸುತ್ತಾರೆ. ಈ ದೃಶ್ಯವು ಯಾವುದೇ ತಾರತಮ್ಯವಿಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳುವಂತೆ ಮಾಡುತ್ತದೆ. ಪ್ರಪಂಚದಾದ್ಯಂತ ಎಲ್ಲ ಗುರುದ್ವಾರಗಳಲ್ಲಿ ಲಂಗರ್ ಇದೆ, ಆದರೆ ಸ್ವರ್ಣ ದೇವಾಲಯದ ಲಂಗರ್ ವಿಶಿಷ್ಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.